ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಪ್ರಕೃತಿಯ ಪವಾಡ ಎನ್ನುವ ಹಾಗೆ ಹಲವು ಪ್ರಕರಣಗಳು ಘಟಿಸ್ತಾನೆ ಇರುತ್ತೆ. ಅದೇ ರೀತಿ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ 7 ತಿಂಗಳ ಮಗುವಿನ ಹೊಟ್ಟೆಯಲ್ಲಿ ಭ್ರೂಣವೊಂದು ಪತ್ತೆಯಾಗಿದೆ. ಇದನ್ನು ನೋಡಿ ಇಡೀ ವೈದ್ಯ ಲೋಕವೇ ಬೆಚ್ಚಿ ಬಿದ್ದಿದೆ. ಉತ್ತರಾಖಂಡ್ನಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದ್ದು, ಡೆಹ್ರಾಡೂನ್ನಲ್ಲಿ 7 ತಿಂಗಳ ಮಗುವಿನ ಹೊಟ್ಟೆಯಲ್ಲಿ ಇದ್ದಕ್ಕಿದ್ದಂತೆ ಏನೋ ಗಡ್ಡೆ ಬೆಳೆದಿದೆ ಅಂತ ಆರಂಭದಲ್ಲಿ ನಂಬಿರ್ತಾರೆ. ಮಗುವನ್ನ ವೈದ್ಯರಿಗೆ ತೋರಿಸಿದಾಗ ಮಗು ಗರ್ಭಿಣಿ ಅಂತ ಹೇಳಿದ್ದಾರೆ. ಎಕ್ಸ್ರೇ ಮಾಡಿಸಿದಾಗ ಮಗುವಿನ ಹೊಟ್ಟೆಯಲ್ಲಿ ಭ್ರೂಣ ಇರುವುದು ಪತ್ತೆಯಾಗಿದೆ. ಅವರ ಕುಟುಂಬದ ಸದಸ್ಯರಿಗೆ ಮಾಹಿತಿ ನೀಡಿ ನಂತರ ಆಪರೇಷನ್ಗೆ ಸಿದ್ಧತೆ ಆರಂಭಿಸಲಾಯಿತು. ಇದಾದ ಬಳಿಕ ಆಪರೇಷನ್ ಮೂಲಕ ಭ್ರೂಣವನ್ನ ಹೊರ ತೆಗೆಯಲಾಗಿದೆ. ಈಗ ಸಂತ್ರಸ್ತ ಮಗು ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ನಮಗೆ ಜ್ಞಾನಿಗಳು ಹೇಳ್ತಾ ಇದ್ರು, ವಿಚಿತ್ರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ನಡೆಯುತ್ತೆ, ಅದಕ್ಕೆ ಕಲಿಯುಗ ಅನ್ನೋದು ಸಾಕ್ಷಿಯಾಗುತ್ತೆ ಅಂತ. ಎಷ್ಟೋ ಜನ ನಂಬೋದಿಲ್ಲ ಬಿಡಿ, ಆದರೆ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಲ್ಲ ಇಂಥ ವಿಚಿತ್ರ ವಿಸ್ಮಯಗಳು ನಡೀತಾ ಇರೋದು. ಡಾಕ್ಟರ್ಗಳೇ ಶಾಕ್ ಆಗ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅದು 7 ತಿಂಗಳ ಮಗು, ಅದು ಏನೋ 10 ವರ್ಷ 12 ವರ್ಷ ಆಗಿರೋ ಮಗು ಅಲ್ಲ, 7 ತಿಂಗಳ ಮಗು ಹೊಟ್ಟೆನಲ್ಲಿ ಒಂದು ಸಣ್ಣ ಗರ್ಭ ಇದೆ ಅಂದರೆ ಯಾವ ಮಟ್ಟಕ್ಕೆ ಪ್ರಕೃತಿನಲ್ಲಿ ಬದಲಾವಣೆ ಆಗ್ತಾ ಇದೆ, ಮನುಷ್ಯರ ಜೀವನದಲ್ಲಿ ಯಾವ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆ, ವಿಚಿತ್ರಗಳು ಯಾವ ಥರ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ನಮ್ಮ ಸುತ್ತಮುತ್ತ ಇಂಥ ಸಾಕ್ಷಿಗಳು ತುಂಬಾ ಇದ್ದಾವೆ, ಆದರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ಸಾಕು. ಎಷ್ಟೋ ವಿಷಯಗಳು ಈ ಥರ ನಮ್ಮ ಸುತ್ತಮುತ್ತ ನಡೀತಾ ಇದೆ, ಅವುಗಳನ್ನ ನಮಗೆ ಕಳಿಸ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ, 4 ಜನಕ್ಕೆ ತಿಳಿಸೋಣ. ಪ್ರಕೃತಿನಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆಗೆ ನಾವು ಸಾಕ್ಷಿ ಆಗ್ತಾ ಇಲ್ಲ ಅಷ್ಟೇ. ಇಂಥ ಬದಲಾವಣೆಗಳು ಯಾವ ಮಟ್ಟಕ್ಕೆ ಬೇಕಾದರೂ ಮನುಷ್ಯರನ್ನ ಕರ್ಕೊಂಡೋಗಿ ನಿಲ್ಲಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. 7 ತಿಂಗಳ ಮಗು ಗರ್ಭಿಣಿ ಅಂದರೆ ಯಾರು ನಂಬ್ತಾರೆ? ಒಂದು ಹೊಟ್ಟೆಯಿಂದ ಅವಾಗಿನ್ನೂ ಆಚೆ ಬಂದಿರುವಂಥ ಮಗು ಗರ್ಭಿಣಿ. ಇಂಥ ಪ್ರಕೃತಿ ವಿಚಿತ್ರ ವಿಸ್ಮಯ ಅನ್ಬೋದು, ಅಂಥದ್ದೆಲ್ಲ ಪ್ರಕೃತಿನಲ್ಲಿ ನಡೀತಾ ಇದೆ. ಇವುಗಳನ್ನೇ ಜ್ಞಾನಿಗಳು ತಿಳಿಸಿದ್ದು. ಯಾವಾಗ ಬೇಕಾದರೂ ಪ್ರಕೃತಿನಲ್ಲಿ ಈ ಥರ ವಿಚಿತ್ರಗಳು ನಡೀಬೋದು. ಅದು ಒಂದು ಮಾತು ಹೇಳ್ತಾ ಇದ್ರು ದೊಡ್ಡವರೆಲ್ಲ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ ಅಂತ. ಅಂಥ ಮಾತು ಇಲ್ಲಿ ಸಾಕ್ಷಿಯಾಗುತ್ತೇನೋ. ಹೊಟ್ಟೆಯಿಂದ ಹೊರಗಡೆ ಬರುವಂಥ ಮಗು ಹೊಟ್ಟೆನಲ್ಲಿ ಇನ್ನೊಂದು ಮಗು ಇದೆ ಅಂದರೆ ಇದೇ ವಿಚಿತ್ರ ಅಲ್ವಾ? ಇದಕ್ಕಿಂತ ಸಾಕ್ಷಿಗಳು ನಮಗೆ ಕಣ್ಮುಂದೆ ಬೇಕಾ? ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮಗೆ ಕಳಿಸ್ತಾ ಇರ್ತಾರೆ. ಅಂಥ ವಿಷಯಗಳನ್ನ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.